ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ನಿಮಗೆ ನಾಟಿ ಸ್ಟೈಲ್ ಎಣ್ಣೆ ಬದನೆಕಾಯಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಬದನೆಕಾಯಿ, ಎಳೆದು ಮತ್ತು ತುಂಬ ಫ್ರೆಶ್ ಆಗಿದೆ. ಬದನೆಕಾಯಿ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದ್ಸಲಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ, ಏಕೆ ಅಂದರೆ ಮೇಲ್ಗಡೆ ಚೆನ್ನಾಗಿದ್ರೂ ಬದನೆಕಾಯಿ ಒಳಗಡೆ ಹುಳ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಒಂದು ಅರ್ಧ ಚಿಪ್ ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಹಚ್ಕೊಂಡು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಬಾಣಲಿಗೆ ಒಂದು ಇಡೀ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಕ್ಲೀನಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಒನ್ಸ್ ಅದು ಕ್ಲೀನಾಗೆ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಹಾರೋದಕ್ಕೆ ಎತ್ತಿಟ್ಟು ಮಸಾಲೆಗೆ ಬೇಕಾಗಿರೋ ಐಟಮ್ನ ರೆಡಿ ಮಾಡ್ಕೊಳ್ಳೋಣ. 1 ಈರುಳ್ಳಿ, 2 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಇಡೀ ಪುದೀನ, 7 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ಕ್ಲೀನಾಗೆ ಸಿಪ್ಪೆ ಬಿಡಿಸ್ಕೊಂಡು ತೊಳೆದು ಕಟ್ ಮಾಡಿ ಅದಾದಮೇಲೆ ಒಂದು ಬಾಣಲಿಗೆ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಾದಮೇಲೆ ನಾವಿದಕ್ಕೆ 1 ಟೊಮೆಟೊನೂ ಆ್ಯಡ್ ಮಾಡ್ಕೋಬೇಕು. ಇಷ್ಟನ್ನು ನಾವು ಈಗ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು. ಅದು ಹೆಂಗೆ ಫ್ರೈ ಆಗಬೇಕು ಅಂದರೆ ಫುಲ್ಲು ಸಾಫ್ಟ್ ಆಗಬೇಕು. ನಾವು ಎಷ್ಟು ಈ ಮಸಾಲೆನ ಫ್ರೈ ಮಾಡ್ಕೋತೀವೋ ಅಷ್ಟು ನಮಗೆ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ. ಇದು ಕ್ಲೀನಾಗೆ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು ಕಡೆ ನಾವು ಇಲ್ಲಿ ಕಡಲೆ ಬೀಜ ಆರಿದೆ, ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಇವೆರಡನ್ನೂ ನೀರು ಹಾಕ್ತಿಲ್ದಂಗೆ ತರಿಯಾಗಿ ಎತ್ತಿಟ್ಕೊಳ್ಳೋಣ. ಈಗ ನೋಡ್ಬೋದು ನೀವು, ಇದು ಕ್ಲೀನಾಗೆ ಫ್ರೈ ಆಗ್ತಾ ಇದೆ. ಫ್ರೈ ಆಗಿದ ತಕ್ಷಣ ನಾವಿದನ್ನು ಆರೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಆದಮೇಲೆ ಕಡಲೆ ಬೀಜ ಮತ್ತು ತೆಂಗಿನಕಾಯಿನ ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಇದನ್ನು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ, 2 ಸ್ಪೂನ್ ಧನಿಯಾ ಪೌಡರ್ ಮತ್ತು ಸ್ವಲ್ಪ ನೀರು, ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿನೇ ಕ್ಲೀನಾಗೆ ನುಣ್ಣಗೆ ಆಗೋ ಥರ ಇದನ್ನು ನಾವು ರುಬ್ಕೋಬೇಕು. ಯಾಕೆ ಅಂದರೆ ನಾವು ಕಟ್ ಮಾಡಿರೋವಂತಹ ಬದನೆಕಾಯಿ ಒಳಗಡೆ ಅದನ್ನು ಹಾಕಿದಾಗ ಮಸಾಲೆ ಅದರೊಳಗೆ ಕ್ಲೀನಾಗಿ ಕುತ್ಕೋಬೇಕು. ಈಗ ನೋಡಿ, ಒಂದೊಂದೇ ಬದನೆಕಾಯಿಗೆ ರುಬ್ಕೊಂಡಿರುವಂತಹ ಮಸಾಲೆನ ತುಂಬ್ತಾ ಇದ್ದೀನಿ. ನೀವು ನೋಡ್ಬೋದು, ಆ ಮಸಾಲೆ ಗಟ್ಟಿ ಇರೋದ್ರಿಂದ ಆ ಬದನೆಕಾಯಿಯಿಂದ ಮಸಾಲೆ ಅಷ್ಟು ಈಚೆಗೆ ಬರ್ತಾ ಇಲ್ಲ. ಮಸಾಲೆ ಎಲ್ಲ ಬದನೆಕಾಯಿಗೆ ಆದಮೇಲೆ ಬಾಣಲಿ ಇಡಬೇಕು. ಬಾಣಲಿಗೆ ಬೇಕಾದಷ್ಟು ಎಣ್ಣೆ, ನಾನು ಯೂಶ್ವಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಬಳಸೋದು ಎಲ್ಲ ಅಡುಗೆಗೂ. ಸೊ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿಯೋವರೆಗೂ ಕಾಯ್ದು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕಾದಮೇಲೆ ನಾವು ಬದನೆಕಾಯಿನ ಅದ್ರ ಮೇಲೆ ಇಡಬೇಕು. ಕ್ಲೀನಾಗಿ ಎಲ್ಲ ಬದನೆಕಾಯಿ ಇಟ್ಟಾದಮೇಲೆ ಉಳಿದಿರೋ ಅಂತಹ ಮಸಾಲೆನ ಅದ್ರ ಮೇಲೆ ಕ್ಲೀನಾಗೆ ಹಾಕ್ಕೋಬೇಕು. ಜಾರಲ್ಲಿ ಅಂಟ್ಕೊಂಡಿರೋ ಅಂಥ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸಿ ಇದಕ್ಕೆ ಹಾಕ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಾವೀಗ. ಕೆಲವ್ರಿಗೆ ಉಪ್ಪು ಸ್ವಲ್ಪ ಬೇಕು, ಕೆಲವ್ರಿಗೆ ಜಾಸ್ತಿ ಬೇಕು. ಸೊ ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಈ ಗ್ರೇವಿ ಬೇಕು ಅಂತ ನೋಡ್ಕೊಳ್ಳಿ. ಈ ಗ್ರೇವಿ ಬಂದ್ಬಿಟ್ಟು ನಾವು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು, ಮುದ್ದೆಗಾದರೆ ಸ್ವಲ್ಪ ತೆಳುವಾಗಿರಬೇಕು. ಈಗ ನೋಡಿ, ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ, ಗ್ರೇವಿನೂ ಗಟ್ಟಿ ಆಗ್ತಾ ಇದೆ. ಇನ್ ಕೇಸ್ ಗ್ರೇವಿ ಏನಾದರೂ ತೀರಾ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಈಗಲೂ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೋಬೋದು. ಮತ್ತು ಟೇಸ್ಟ್ ನೋಡಿ, ಏನಾದರೂ ಉಪ್ಪು ಖಾರ ಕಮ್ಮಿ ಇದ್ದರೆ ನೀವು ಬೇಕಾದರೆ ಈಗ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ಗ್ರೇವಿ ಕ್ಲೀನಾಗೆ ಬೆಂದಿದೆ. ಇವಾಗ ಬದನೆಕಾಯಿ ಫುಲ್ಲು ಸಾಫ್ಟ್ ಆಗಿದೆ. ಸೊ ನಾನು ಆಫ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಈಗ ಈ ಗ್ರೇವಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಮತ್ತು ಬದನೆಕಾಯಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮನೇಲಿ ಒಂದ್ಸಲಿ ಮಾಡಿ ನನಗೆ ಕಮೆಂಟಲ್ಲಿ ಹಾಕಿ ಹೆಂಗೆ ಬಂದಿತ್ತು ಅಂತ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ಚಪಾತಿಗಾಗಿರ್ಬೋದು, ಮುದ್ದೆಗಾಗಿರ್ಬೋದು ಎಲ್ಲದಕ್ಕೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಗ್ರೇವಿ ಇದು. ಸೊ ಇದಕ್ಕೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ. ಟೇಸ್ಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ ನಾವು ತುಪ್ಪ ಹಾಕ್ಕೊಂಡ್ರೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಎಣ್ಣೆ ಬದನೆಕಾಯಿ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.